ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಾ ಇರೋದು ಯಾರ್ಯಾರಿಗೆಲ್ಲ ಯೂಟ್ಯೂಬಲ್ಲಿ ಮಾನಿಟೈಸೇಷನ್ ಆನ್ ಆಗಿದೆ ಪ್ರತಿಯೊಬ್ಬರಿಗೂ ಕೂಡ ಒಂದು ನೋಟಿಫಿಕೇಷನ್ ಅನ್ನೋದು ಬರ್ತಾ ಇದೆ. ಏನು ನೋಟಿಫಿಕೇಷನು ಮತ್ತು ಈ ಒಂದು ನೋಟಿಫಿಕೇಷನಲ್ಲಿ ನಾವು ಯಾರೋ ಆಪ್ಷನ್ಸ್ನ ಎನೇಬಲ್ ಮಾಡ್ಕೊಬೇಕಾ, ಇದ್ರ ಬಗ್ಗೆ ಎಲ್ಲ ಈ ಒಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಒಂದು ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ಇದೇ ರೀತಿ ಹೆಚ್ಚು ಯೂಸ್ಫುಲ್ ವೀಡಿಯೋಸ್ಗಳು ಮತ್ತು ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ಗಳಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರೋ ನೋಟಿಫಿಕೇಷನ್ ಮೇಲೆ ಕ್ಲಿಕ್ ಮಾಡಿ ಆಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾವು ಇದೇ ರೀತಿ ಯಾವುದೇ ಹೊಸ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ರು ನಿಮಗೆ ಕೂಡಲೇ ನೋಟಿಫಿಕೇಶನ್ ಅನ್ನೋದು ಬರ್ತಾ ಇರುತ್ತೆ. ಹಾಗೆ ಈ ಒಂದು ವಿಡಿಯೋನ ನೀವು ಯಾರು ಫೇಸ್ಬುಕ್ ಪೇಜ್ನ ನೋಡ್ತಿತ್ತು ಅಂದರೆ ಈ ಕೂಡಲೇ ನಮ್ಮ ಒಂದು ಪೇಜ್ನು ಕೂಡ ಫಾಲೋ ಮಾಡ್ಕೊಳ್ಳಿ. ಸೊ ಮೊದಲನೇದಾಗಿ ವಿಡಿಯೋ ಶುರು ಮಾಡೋಣ. ಮೊದಲಿಗೆ ಯಾರ್ಯಾರೆಲ್ಲ ಮಾನಿಟೈಸೇಷನ್ ಆಗಿದೆ ಪ್ರತಿಯೊಬ್ಬರಿಗೂ ಕೂಡ YT ಸ್ಟುಡಿಯೋ ಆ್ಯಪಲ್ಲಿ ಒಂದು ಅಪ್ಡೇಟ್ ಕಾಣಿಸ್ತಾ ಇದೆ. ಏನು ಅಪ್ಡೇಟು ಅಥವಾ ಏನು ನೋಟಿಫಿಕೇಷನ್ ಅಂತ ತಿಳಿಸ್ಕೊಡ್ತೀನಿ. ಫಸ್ಟ್ ನಾನು ನನ್ನ ಒಂದು ಮೊಬೈಲಲ್ಲಿರೋ ಸ್ಕ್ರೀನ್ ರೆಕಾರ್ಡರ್ನ ಆನ್ ಮಾಡ್ಕೊತೀನಿ. ಸೊ ನನ್ನ ಒಂದು ಮೊಬೈಲಲ್ಲಿ ನಾನು ಸ್ಕ್ರೀನ್ ರೆಕಾರ್ಡರ್ನ ಆನ್ ಮಾಡ್ಕೊಂಡಿದ್ದೀನಿ. ಇನ್ನು ಈ ಒಂದು ಸ್ಕ್ರೀನ್ ರೆಕಾರ್ಡರ್ನ ನಾನು ಇವಾಗ ಸ್ಕ್ರೀನಲ್ಲಿ ಕೂಡ ಹಾಕಿರ್ತೀನಿ, ನೀವು ನೋಡ್ಕೊಬೋದು. ಸೊ ಮೊದಲನೇದಾಗಿ ನಾನು YT ಸ್ಟುಡಿಯೋ ಅಪ್ಲಿಕೇಶನ್ ಓಪನ್ ಮಾಡ್ಕೊತೀನಿ. ಸೊ ಓಪನ್ ಮಾಡ್ಕೊಂತು ಅಂದರೆ ನಿಮಗೆ ಈ ರೀತಿ ಒಂದು ನೋಟಿಫಿಕೇಷನ್ ಅನ್ನೋದು ಬರ್ತಾ ಇದೆ. ಆನ್ 12th May 2025 ಟು ಇಂಪ್ರೂವ್ ಯುವರ್ ಅರ್ನಿಂಗ್ಸ್ ಪೊಟೆನ್ಷಿಯಲಿ ವಿ ವಿಲ್ ಆ್ಯಡ್ ಆಟೋ ಆ್ಯಡ್ ಸ್ಲಾಟ್ ಆನ್ ಟ್ಯಾಪ್ ಆಫ್ ಮ್ಯಾನ್ಯುಯಲ್ ಆನ್ ಎಕ್ಸಿಸ್ಟಿಂಗ್ ವಿಡಿಯೋಸ್. ಯು ಕ್ಯಾನ್ ಚೂಸ್ ಟು ಕಂಟಿನ್ಯೂ ಮ್ಯಾನೇಜಿಂಗ್ ಯುವರ್ ಆ್ಯಡ್ ಸ್ಲಾಟ್ ಮ್ಯಾನ್ಯುಯಲಿ ಅಂತ ಇದೆ. ಜೊತೆಗೆ ಇಲ್ಲಿ ಮ್ಯಾನೇಜ್ ಅಂತ ಕೂಡ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಜೊತೆಗೆ ನೀವು ಅರ್ನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತು ಅಂದರೂ ಕೂಡ ಅಷ್ಟೇ ಈ ರೀತಿ ನಿಮಗೊಂದು ನೋಟಿಫಿಕೇಷನ್ ಅನ್ನೋದು ಕೊಡ್ತಾ ಇದ್ದಾರೆ. ಸೊ ಇಲ್ಲಿ ನಿಮಗೆ ಹೋಮ್ ಪೇಜ್ ಡ್ಯಾಶ್ ಬೋರ್ಡಲ್ಲಿ ಕಾಣಿಸ್ತಾ ಹೋದ್ರು ಅರ್ನ್ ಆಪ್ಷನ್ ಅನ್ನೋದು ಡೆಫಿನೆಟ್ಲಿ ಕಂಡೇ ಕಾಣುತ್ತೆ. ಸೊ ಹಂಗಾಗಿ ಅರ್ನಿಂಗ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊತ ಅಂದರೆ ಈ ರೀತಿ ನಿಮಗೊಂದು ನೋಟಿಫಿಕೇಷನ್ ಬರ್ತಾನೆ ಇರುತ್ತೆ. ಸೊ ಇಲ್ಲಿ ಮ್ಯಾನೇಜ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊತು ಅಂದರೆ ನಿಮ್ಗೆ ಇಲ್ಲಿ 2 ಆಪ್ಷನ್ ಬರುತ್ತೆ. ಸೊ ಫಸ್ಟು ಇದೇನು ಅಂತ ತಿಳಿಸ್ಕೊಡ್ತೀನಿ. ಇದೇನಪ್ಪ ನೋಟಿಫಿಕೇಷನ್ ಅಂದರೆ ನೀವ್ಯಾರು ನಿಮ್ಮ ಒಂದು ಯೂಟ್ಯೂಬ್ ವೀಡಿಯೋದಲ್ಲಿ 8 ನಿಮಿಷಕ್ಕಿಂತ ಹೆಚ್ಚಿನ ಸಮಯದ್ದು ವೀಡಿಯೋಸ್ಗಳನ್ನ ನೀವು ಅಪ್ಲೋಡ್ ಮಾಡ್ತಿದ್ದೀರಾ ಅಂದರೆ ನಿಮಗೆ ಒಂದು ಆಪ್ಷನ್ ಸಿಗುತ್ತೆ. ಏನಪ್ಪ ಅಂದರೆ ಮಿಡ್ ಆ್ಯಡ್ಸ್ ಅಂತ. ಅಂದರೆ ನೀವೇ ಮ್ಯಾನ್ಯುವಲ್ ಆಗಿ ಯಾವ್ಯಾವ ಟೈಮಿಂಗ್ಸು ಎಷ್ಟೆಷ್ಟು ನಿಮಿಷಕ್ಕೆ ನೀವು ಆ್ಯಡ್ಸ್ಗಳನ್ನ ಪ್ಲೇ ಆಗಬೇಕು ಅಂತ ನೀವೇ ಮ್ಯಾನ್ಯುವಲ್ ಆಗಿ ಸೆಟ್ ಮಾಡ್ಕೊಬೋದಾಗಿತ್ತು ಇಷ್ಟು ದಿನ. ಆದರೆ ಇನ್ನು ಮುಂದೆ ಯೂಟ್ಯೂಬಲ್ಲಿ ಇದು ನಡೆಯೋದಿಲ್ಲ. ಯಾಕಂತ ಅಂದರೆ ವ್ಯೂವರ್ಸ್ಗಳಿಗೆ ನಿಮಗೆ ಇಷ್ಟ ಬಂದಿದ್ದ ಟೈಮಿಂಗ್ಸಿಗೆ ನೀವು ಆ್ಯಡ್ ಸೆಟ್ ಮಾಡ್ಕೊಂತು ಅಂದರೆ ವ್ಯೂವರ್ಸ್ಗಳಿಗೆ ತುಂಬಾ ಕಿರಿಕಿರಿ ಆಗುತ್ತೆ. ಇವಾಗ ನಾವೊಂದು 8 ನಿಮಿಷದ ವೀಡಿಯೋ ಮಾಡಿದ್ದೀವಿ ಅಂದರೆ 2 ನಿಮಿಷಕ್ಕೊಂದು ಆ್ಯಡು, 2 ನಿಮಿಷಕ್ಕೊಂದು ಆ್ಯಡು, 2 ನಿಮಿಷಕ್ಕೊಂದು ಆ್ಯಡು ಅಂತ 8 ನಿಮಿಷಕ್ಕೆ ಒಂದು 6 ಆ್ಯಡ್ಸ್ನ ನಾವು ಆ್ಯಡ್ ಮಾಡ್ಕೊಂತು ಅಂದರೆ ವ್ಯೂವರ್ಸ್ಗಳಿಗೆ ಇಂಟ್ರೆಸ್ಟ್ ಬರಲ್ಲ. 8 ನಿಮಿಷದ ವೀಡಿಯೋ ನೋಡೋಕೆ ಹೋಗಿ 10 ನಿಮಿಷ ಆಗೋಗಿರುತ್ತೆ. ಬರೀ ಆ್ಯಡ್ಸಲ್ಲೇ ಅವರು ಮುಳುಗೋಗಿರ್ತಾರೆ. ಸೊ ಹಂಗಾಗಿ ನಮಗೆ ಮ್ಯಾನ್ಯುವಲಾಗಿ ಸೆಲೆಕ್ಟ್ ಮಾಡೋದಕ್ಕೆ ಇವಾಗ ಯೂಟ್ಯೂಬರು ಅವಕಾಶ ಕೊಡ್ತಾ ಇಲ್ಲ. ಸೊ ಇವಾಗ ಯೂಟ್ಯೂಬರೇ ಈ ಒಂದು ಮಿಡ್ ರೋಲ್ ಆ್ಯಡ್ಸ್ನ ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಸೊ ಹಂಗಾಗಿ ನಿಮಗೆ 2 ಆಪ್ಷನ್ ಬರುತ್ತೆ. ಮೊದಲನೇ ಆಪ್ಷನ್ ಬಂದು ಟರ್ನ್ ಆನ್ ಆಟೋಮೆಟಿಕ್ ಆ್ಯಡ್ ಸ್ಲಾಟ್ ಇನ್ ಅಡಿಷನ್ ಟು ಯುವರ್ ಮ್ಯಾನ್ಯುವಲ್ ಆ್ಯಡ್ ಸ್ಲಾಟ್. ಜೊತೆಗೆ ಬ್ರ್ಯಾಕೆಟಲ್ಲಿ ರೆಕಮೆಂಡೆಡ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಇದು ಮೊದಲನೇ ಆಪ್ಷನ್ನು. ಎರಡನೇದು ಬಂದು ಆಪ್ಟ್ ಔಟ್ ಆಫ್ ಅಡಿಷ್ನಲ್ ಆಟೋಮೆಟಿಕ್ ಆ್ಯಡ್ ಸ್ಲಾಟ್ ಆ್ಯಂಡ್ ಕಂಟಿನ್ಯೂ ಮ್ಯಾನೇಜಿಂಗ್ ಮ್ಯಾನ್ಯುವಲಿ ಅಂತ ಇದೆ. ಇದು 2ನೇ ಆಪ್ಷನ್ನು. ಸೊ ಇಲ್ಲಿ ನೀವು ಮ್ಯಾನ್ಯುವಲಿ ಒಂದೊಂದೇ ವೀಡಿಯೋಗೂ ಕೂಡ ನೀವು ಮಿಡ್ ರೋಲ್ ಆ್ಯಡ್ಸ್ನ ಆ್ಯಡ್ ಮಾಡ್ಬೋದು. ಬಟ್ ತುಂಬ ಕಷ್ಟ ಆಗುತ್ತೆ. ಸೊ ಜೊತೆಗೆ ಮಿಡ್ ರೋಲ್ ಆ್ಯಡ್ಸ್ನ ಪ್ರಾಪರಾಗಿ ನಾವಿನ್ನು ಆ್ಯಡ್ ಮಾಡೋದಕ್ಕಾಗಲ್ಲ. ಯೂಟ್ಯೂಬ್ ಅವರು ಇನ್ನು ಮುಂದೆ ರಿಸ್ಟ್ರಿಕ್ಟ್ ಮಾಡ್ತಾರೆ ಮತ್ತು ನಿಮಗೆ ತಲೆ ಕೆಟ್ಟೋಗುತ್ತೆ. ಸೊ ಮಿಡ್ ರೋಲ್ ಆ್ಯಡ್ಸ್ ಆ್ಯಡ್ ಮಾಡಬೇಕಾದ್ರೆ ಹಂಗಾಗಿ ನಾನು ಹೇಳೋದೇನೆಂದರೆ ಮೊದಲನೇ ಆಪ್ಷನ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಯೂಟ್ಯೂಬರೇ ನಿಮಗೆ ಮಿಡ್ ರೋಲ್ ಆ್ಯಡ್ಸ್ನ ಆ್ಯಡ್ ಮಾಡ್ಕೊತಾರೆ. ಸೊ ಹಳೆ ವೀಡಿಯೋಸ್ಗಳಿಗೂ ಅವರೇ ಮಿಡ್ ರೋಲ್ ಆ್ಯಡ್ಸ್ನ ಆ್ಯಡ್ ಮಾಡ್ಕೊತಾರೆ. ಜೊತೆಗೆ ಹೊಸ ವೀಡಿಯೋಸ್ಗಳಿಗೂ ಕೂಡ ಅವರೇ ಮಿಡ್ ರೋಲ್ ಆ್ಯಡ್ಸ್ನ ಆ್ಯಡ್ ಮಾಡ್ಕೊತಾರೆ. ಇದರಿಂದ ನಿಮ್ಮ ಒಂದು ಅರ್ನಿಂಗ್ಸು ಕೂಡ ಬೆಟರ್ ಆಗುತ್ತೆ. ಜೊತೆಗೆ ನಿಮ್ಮ ಒಂದು ವ್ಯೂವರ್ಸ್ಗಳಿಗೂ ಕೂಡ ಕಿರಿಕಿರಿ ಆಗೋದು ತಪ್ಪುತ್ತೆ. ಸೊ ಹಾಗಾಗಿ ಮೊದಲನೇ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂತು ಅಂದರೆ ಅದು ಸ್ವಲ್ಪ ಲೋಡ್ ಆಗುತ್ತೆ. ಲೋಡ್ ಆದ ನಂತರ ನಿಮಗೆ ಈ ರೀತಿ ಬರುತ್ತೆ. ಸೊ ಇಲ್ಲಿ ರಿವ್ಯೂ ಅಂತ ಇದೆ. ಸೊ ಆ್ಯಕ್ಚುಲಿ ಯೂಟ್ಯೂಬ್ ಅವರು ರಿವ್ಯೂ ಮಾಡಿಬಿಟ್ಟು ಸ್ವಲ್ಪ ದಿನದಲ್ಲೇ ನಿಮ್ಮ ಹಳೆ ವೀಡಿಯೋಸ್ಗಳಿಗೂ ಮಿಡ್ ರೋಲ್ ಆ್ಯಡ್ಸ್ನ ಆ್ಯಡ್ ಮಾಡ್ತಾರೆ. ಇನ್ನು ಮುಂದೆ ಹೊಸ ವೀಡಿಯೋಸ್ಗಳಿಗೂ ಕೂಡ May 12ನೇ ತಾರೀಕು 2025ರಿಂದ ಮಿಡ್ ರೋಲ್ ಆ್ಯಡ್ಸ್ನ ಹೊಸ ವೀಡಿಯೋಸ್ಗಳಿಗೂ ಕೂಡ ಆ್ಯಡ್ ಮಾಡಿಕೊಂಡು ಹೋಯ್ತಾರೆ. ಸೊ ಈ ರೀತಿ ಒಂದು ನೋಟಿಫಿಕೇಷನ್ ಕೊಟ್ಟಿದ್ದಾರೆ. ಸೊ ಯಾರು ಕೂಡ ಭಯ ಪಡ್ಕೋಬೇಡಿ. ಸೊ ನಾನು ಹೇಳ್ದಂಗೆ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಇನ್ನು ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಒಂದು ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗಳ ಜೊತೆ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಿ. ಸೊ ಹಾಗೆ ಇದೇ ರೀತಿ ಹೆಚ್ಚು ಯೂಸ್ಫುಲ್ ವೀಡಿಯೋಸ್ಗಳಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರೋ ನೋಟಿಫಿಕೇಷನ್ ಮೇಲೆ
ಕ್ಲಿಕ್ ಮಾಡಿ ಆಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾವು ಇದೇ ರೀತಿ ಯಾವುದೇ ಹೊಸ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ರು ನಿಮಗೆ ಕೂಡಲೇ ನೋಟಿಫಿಕೇಶನ್ ಅನ್ನೋದು ಬರ್ತಾ ಇರುತ್ತೆ. ಸೊ ಹಾಗೆ ಈ ಒಂದು ವಿಡಿಯೋ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ಹಾಗೆ ನೀವೇನು ನನ್ನ ಟೆಲಿಗ್ರಾಮ್ ಚಾನಲ್, ವಾಟ್ಸಪ್ ಚಾನಲ್, ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜ್ನಲ್ಲಿ ಫಾಲೋ ಮಾಡ್ತಾ ಇಲ್ಲ ಅಂದರೆ ಈ ಕೂಡಲೇ ಫಾಲೋ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು.